ಸ್ನೇಹಿತರೆ, ನಾವು ಇವತ್ತು ನೋಡ್ತಿರುವಂಥ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂಥ ಮ್ಯಾಡ್ ಸ್ಕ್ವೇರ್ ಎನ್ನುವ ಸಿನಿಮಾ. ಇದರ ಪಾರ್ಟ್ 1 ಮ್ಯಾಡ್. ಈ ಸಿನಿಮಾ ಪಾರ್ಟ್ 1 ಕಂಟಿನ್ಯೂ ಆಗಿದೆ. ಏನಂದ್ರೆ ಪಾರ್ಟ್ 1 ಅಲ್ಲಿ ಎಲ್ಲ ಫ್ರೆಂಡ್ಸು ಒಟ್ಟಿಗೆ ಇರ್ತಾರೆ, ಕಾಲೇಜ್ ಲೈಫಲ್ಲಿ ಎಲ್ಲ ಎಂಜಾಯ್ ಅನ್ನ ಮಾಡ್ತಾರೆ. ಕೊನೆಗೂ ಅವರೆಲ್ಲರೂ ತಮ್ಮ ಇಂಜಿನಿಯರಿಂಗ್ ಅನ್ನ ಮುಗಿಸ್ತಾರೆ. ಇಲ್ಲಿಗೆ ಮ್ಯಾಡ್ ಪಾರ್ಟ್ 1 ಸಿನಿಮಾ ಮುಗಿದಿರುತ್ತೆ. ಇನ್ನು ಪಾರ್ಟ್ 2 ಬಂದು ಮ್ಯಾಡ್ ಸ್ಕ್ವೇರ್. ಈ ಸಿನಿಮಾದಲ್ಲಿ ಪಾರ್ಟ್ 1 ನಲ್ಲಿರುವ ಪ್ರತಿಯೊಬ್ಬರು ಒಂದೊಂದು ಕಡೆ ಹೋಗಿರ್ತಾರೆ. ಅವರು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಏನೇನಾಗಿದ್ರು ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡೋಣ. ಈ ಪಾರ್ಟ್ 2 ಅಲ್ಲಿ ಮತ್ತೆ ಎಲ್ಲರೂ ಅವರ ಒಬ್ಬ ಫ್ರೆಂಡ್ ಮದ್ವೆಗೆ ಬರ್ತಾರೆ. ಅವನ ಮದುವೆ ಕೂಡ ನಿಲ್ಲುತ್ತೆ. ನೆಕ್ಸ್ಟ್ ಎಲ್ಲರೂ ಪಾರ್ಟ್ 1 ಅಲ್ಲಿ ಗೋವಾಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಈಗ ಪಾರ್ಟ್ 2 ಅಲ್ಲಿ ಎಲ್ಲರೂ ಗೋವಾಗೆ ಹೋಗ್ತಾರೆ. ಅವನ ಮದುವೆ ಯಾಕೆ ನಿಂತೋಯ್ತು, ಅವರೆಲ್ಲರೂ ಗೋವಾದಲ್ಲಿ ಏನೇನ್ ಮಾಡಿದ್ರು ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡೋಣ. ಸಿನಿಮಾ ಮಾತ್ರ ಸಖತ್ತಾಗಿದೆ. ಯಾವುದೇ ರೀತಿಯ ಬೋರಿಂಗ್ ಇಲ್ಲ, ಅದೇ ರೀತಿಯ ಕಾಮಿಡಿ ಕೂಡ ಇದೆ. ಮತ್ತೆ ಫ್ರೆಂಡ್ ಸರ್ಕಲ್ ಹೇಗಿರುತ್ತೆ, ಅದನ್ನ ಯಾವ ರೀತಿ ಎಂಜಾಯ್ ಮಾಡ್ತಾರೋ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬಿಡಿ. ಇದೇ ರೀತಿಯ ಹೊಸ ಹೊಸ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ 5 ಜನ ಕಾಲೇಜ್ ಹುಡುಗರು ಜೈಲಿಗೆ ಬರ್ತಾರೆ. ನೆಕ್ಸ್ಟ್ ಜೈಲಿನಲ್ಲಿ ಎಲ್ಲ ಕೈದಿಗಳು ಗಲಾಟೆ ಮಾಡ್ತಾ ಇರ್ತಾರೆ. ಅವರಿಗೆ ಊಟ ಕೊಡದೆ ಚೆಲ್ತಾ ಇರ್ತಾರೆ. ಇನ್ನು ಇವನ ಹೆಸರು ಲಡ್ಡು. ಇವನ ಬಂದ ತಕ್ಷಣ ಎಲ್ಲ ಕೈದಿಗಳು ಸೈಲೆಂಟ್ ಆಗಿ ಅವನಿಗೆ ಊಟವನ್ನ ನೀಡ್ತಾರೆ. ಇದನ್ನ ನೋಡಿದ ಆ ಹುಡುಗರು ಅವನ ಹತ್ತಿರ ಬಂದು, ಅಣ್ಣ, ನಿಮ್ಮನ್ನ ಕಂಡ್ರೆ ಇಡೀ ಕೈದಿಗಳೇ ಸುಮ್ಮನೆ ಆಗ್ಬಿಡ್ತಾರೆ. ಏನ್ ಮಾಡಿ ಒಳಗಡೆ ಬಂದಿದ್ದು, ಕೊಲೆ, ಡ್ರಗ್ಸ್ ಅಥವಾ ಇಲ್ಲಿಗಲ್ ಏನ್ ಮಾಡಿ ಬಂದಿದ್ದು ಅಂತ ಕೇಳ್ತಾರೆ. ಲಡ್ಡು ಯಾವುದು ಅಲ್ಲ, ಫ್ರೆಂಡ್ಶಿಪ್ ಮಾಡಿ ಒಳಗಡೆ ಬಂದಿದ್ದು ಅಂತಾನೆ. ಈಗ ಅವನ ಸ್ಟೋರಿಯನ್ನ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಸಿನಿಮಾದ ಕತೆ ಸ್ಟಾರ್ಟ್ ಆಗುತ್ತೆ. ಇವರೆಲ್ಲರೂ ಲಡ್ಡುವಿನ ಫ್ರೆಂಡ್ಸ್. ಇವನ ಹೆಸರು ದಾಮೋದರ್, ಮನೋಜ್, ಅಶೋಕ್, ಶಿವು. ಇವರೆಲ್ಲ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಈಗ ಬೇರೆ ಬೇರೆ ದಾರಿಯಲ್ಲಿ ಹೋಗಿರ್ತಾರೆ. ಇನ್ನು ನೆಕ್ಸ್ಟ್ ಇವನ ಹೆಸರು ಡಿಡಿ ಅಂದ್ರೆ ದಾಮೋದರ್. ಇವನು ಕಾಲೇಜಲ್ಲಿ ಪ್ರೆಸಿಡೆಂಟ್ ಆಗಿದ್ರಿಂದ ರಿಯಲ್ ಲೈಫ್ ಅಲ್ಲಿ ಕೂಡ ತಮ್ಮ ಊರಿನ ಪ್ರೆಸಿಡೆಂಟ್ ಆಗ್ಬೇಕು ಅಂತ ಎಲೆಕ್ಷನ್ಗೆ ಪ್ರತಿ ಸಾರಿ ನಿಂತು ಸೋಲ್ತಾ ಇರ್ತಾನೆ. ಅವ್ರನ್ನ ಎಲ್ಲರೂ ಅವನಿಗೆ ಬೈತಾ ಇರ್ತಾರೆ. ಇನ್ನು ಇವನ ಹೆಸರು ಅಶೋಕ. ಇವನು ತುಂಬಾ ಶ್ರೀಮಂತ. ಈಗ ಅವನ ಮತ್ತೆ ಅವನ ಅತ್ತೆ ನಡುವೆ ಆಸ್ತಿ ವಿಚಾರವಾಗಿ ಕೋರ್ಟಲ್ಲಿ ಕೇಸ್ ಮಾಡ್ತಾ ಇರ್ತಾರೆ. ಕೋರ್ಟ್ ಜಡ್ಜ್, ನೀನು ಪ್ರತಿ ಸಾರಿ ಲೇಟ್ ಆಗಿ ಬರ್ತೀಯ ಅಂತ ಕೇಸನ್ನ ಮುಂದೆ ಹಾಕ್ತಾ ಇರ್ತಾನೆ. ಇನ್ನು ಅವನ ಲಾಯರ್, ನೀನು ನಿನ್ನ ಅತ್ತೆ ಮಗಳನ್ನ ಮದುವೆ ಆದ್ರೆ ಎಲ್ಲ ಸಮಸ್ಯೆ ಸರಿ ಆಗುತ್ತೆ ಅಂತಾನೆ. ಅಶೋಕ, ಸರ್, ನಾನು 4 ವರ್ಷ ಕಾಲೇಜಲ್ಲಿ ಒಂದು ಹುಡುಗಿನ ಲವ್ ಮಾಡಿದ್ದೀನಿ, ಅವಳನ್ನೇ ಮದುವೆ ಆಗ್ಬೇಕು ಅಂತಾನೆ. ಇನ್ನು ನೆಕ್ಸ್ಟ್ ನಲ್ಲಿ ಡಿಡಿ ಮತ್ತೆ ಅಶೋಕ ಮನೋಜನ ಹುಡ್ಕೊಂಡು ಪಬ್ಗೆ ಬರ್ತಾರೆ. ಅಲ್ಲಿ ಬಂದು ನೋಡಿದ್ರೆ ಮನೋಜ ಬಾರ್ ಅಟೆಂಡರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇವನನ್ನ ನೋಡಿದ ಇಬ್ರು ಕಾಲೇಜಲ್ಲಿ ಹುಡುಗಿಯರನ್ನ ಪಟಾಯಿಸಿದ್ದ ಇವನು ಇವಾಗ ಏನಾಯ್ತು ಅಂತ ಕೇಳ್ತಾರೆ. ಮನೋಜ ತನ್ನ ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಏನಂದ್ರೆ ಅವನ ಹುಡುಗಿ ಮನೋಜ್ಗೆ ನಮ್ಮ ಮನೆಯಲ್ಲಿ ಹುಡುಗನನ್ನ ನೋಡಿದ್ರು ಅಂತಾಳೆ. ಮನೋಜ್ ಅವಳಿಗೆ ಸರಿ ನೀನು ಹೋಗು ಅಂತ ಜೋರಾಗಿ ಚೀರಿ ಹೇಳ್ತಾನೆ. ಅದಕ್ಕೆ ಅವಳು, ಆದ್ರೆ ಅವನು ದೊರೆಬಾಬು ನನ್ನನ್ನೇ ರಿಜೆಕ್ಟ್ ಮಾಡ್ಬಿಟ್ಟ ಅಂತಾಳೆ. ಇದನ್ನ ಕೇಳಿದ ಮನೋಜ್ ಅಲ್ಲಿರುವ ಎಲ್ಲರಿಗೂ ದೊರೆಬಾಬು ಇವಳನ್ನ ರಿಜೆಕ್ಟ್ ಮಾಡಿದ ಅಂತ ಜೋರಾಗಿ ಡ್ಯಾನ್ಸ್ ಮಾಡ್ತಾ ಹೇಳ್ತಾಳೆ. ಅದಕ್ಕೆ ಅವನ ಹುಡುಗಿ ಅವನಿಗೆ ಹೊಡೆದ್ ಬಿಡ್ತಾಳೆ. ಅವನು ಅದೇ ಫೀಲಿಂಗ್ ಅಲ್ಲಿ ಇಲ್ಲಿ ಕುಡಿಯೋಕೆ ಬಂದು ಸರಿಯಾಗಿ ಕುಡಿದು ಬಿಲ್ ಕೊಟ್ಟಕ್ಕೆ ಆಗದೆ ಅಟೆಂಡರ್ ಆಗಿ ಕೆಲಸಕ್ಕೆ ಇಲ್ಲೇ ಸೆಟಲ್ ಆಗಿಬಿಡ್ತಾನೆ. ಇದನ್ನ ಇವರಿಗೆ ಹೇಳ್ತಾನೆ. ಈಗ ಅಶೋಕ ಡಿಡಿಗೆ, ಸರಿ ನೀನ್ ಯಾಕೆ ಇಲ್ಲಿಗೆ ಬಂದಿದ್ದು ಅಂತ ಕೇಳ್ತಾನೆ. ಡಿಡಿ ಲಡ್ಡುಗೋಸ್ಕರ, ಲಡ್ಡುಗೆ ಮದುವೆ ಫಿಕ್ಸ್ ಆಗಿದೆ ಅಂತಾನೆ. ಅಶೋಕ, ಮತ್ತೆ ನಮ್ಗೆ ಯಾರಿಗೂ ಕರೆದಿಲ್ಲ ಅಂತಾನೆ. ಈಗ ಪ್ರೆಸೆಂಟ್ ಅಲ್ಲಿ ಜೈಲಲ್ಲಿ ಆ ಕಾಲೇಜ್ ಹುಡುಗರು ಲಡ್ಡುಗೆ, ಅಣ್ಣ ನಿಮ್ಮ ಫ್ರೆಂಡ್ಸ್ ಅನ್ನ ಯಾಕೆ ಮದುವೆಗೆ ಕರೆದಿಲ್ಲ ಅಂತ ಕೇಳ್ತಾರೆ. ಲಡ್ಡು, ಅವರು ಫ್ರೆಂಡ್ಸ್ ಅಲ್ಲ, ಒಂದು ದಿನ NIR ಹುಡುಗಿ ಜೊತೆ ಆನ್ಲೈನ್ನಲ್ಲಿ ಮಾತಾಡ್ಬೇಕಾದ್ರೆ ಇವರೆಲ್ಲ ಬಂದು ನನಗೆ ಡ್ರಿಂಕ್ಸ್ ಕುಡಿಸಿ ಸಿಗರೇಟ್ ಹೊಡಿಸಿ ಅವಳ ಮುಂದೆ ಕೆಟ್ಟವನಾಗಿ ಮಾಡ್ಬಿಟ್ರು, ಅದಕ್ಕೆ ನಾನು ಯಾರಿಗೂ ಕರೆದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಸ್ಟೋರಿಯಲ್ಲಿ ಲಡ್ಡುವಿನ ಅತ್ತೆ ನನ್ನ ಮಗಳನ್ನ ಮದುವೆ ಆಗಕ್ಕೆ ಕೊಡ್ತಿದ್ವಿ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಅವನ ಮನೆಯ ಸಣ್ಣ ಹುಡುಗರು ಮದುವೆ ಆಗುತ್ತಾ ಇಲ್ಲ ಅಂತ ಬೆಟ್ಟಿಂಗ್ ಕಟ್ತಾ ಇರ್ತಾರೆ. ಲಡ್ಡು ಈ ಮದುವೆ ಆಗುತ್ತೆ ಸುಮ್ಮನೆ ಹೋಗ್ರಿ ಅಂದದಕ್ಕೆ ಆ ಹುಡುಗ, ಇನ್ನು 3 ದಿನ ಇದೆ ಮಾವ, ನೋಡ್ತೀವಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಲಡ್ಡುನ ಫ್ರೆಂಡ್ಸ್ 3 ಅವರ ಮನೆಗೆ ಬಂದ್ಬಿಡ್ತಾರೆ. ಇವರನ್ನ ನೋಡಿದ ಲಡ್ಡು ತುಂಬಾ ಭಯ ಆಗಿ, ದೇವ್ರೆ, ನನ್ನ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಅಂತಾನೆ. ಮನೋಜ್ ಅವನಿಗೆ ಮದುವೆಗೆ ಒಂದು ಮಾತು ಕರೆದಿಲ್ಲ ಅಂತಾನೆ. ಲಡ್ಡು, ನಿಮ್ಮನ್ನ ಯಾಕೆ ಕರಿಬೇಕು, ಅವತ್ತು NIR ಹುಡುಗಿ ಸಂಬಂಧವನ್ನು ಹಾಳು ಮಾಡ್ಬಿಟ್ಟಿದ್ದೀರಾ, ಮತ್ತೆ ಇದನ್ನ ಹಾಳು ಮಾಡ್ಬೇಕಾ ಅಂತಾನೆ. ಡಿಡಿ, ಸರಿ ಮಗ, ಆಯ್ತು, ದೂರದಿಂದ ನಿಂತು ಮದುವೆ ನೋಡ್ಕೊಂಡು ಹೋಗ್ತೀವಿ ಅಂತಾನೆ. ಲಡ್ಡು, ಇದೇ ನಂಗೆ ಪ್ರಾಬ್ಲಮ್, ನೀವು ನನ್ನಿಂದ ದೂರ ಇರಬಾರ್ದು, ನೀವು ನನ್ನ ಹತ್ರನೇ ಇರಬೇಕು, ನೀವು ಏನೇನ್ ಮಾಡ್ತೀರ ಅನ್ನೋದು ನಂಗೆ ಗೊತ್ತಾಗ್ಬೇಕು ಅಂತಾನೆ. ಇನ್ನು ಈ ಹುಡುಗನ ಹೆಸರು ರಘು. ಡಿಡಿ ಆಗಿ ಇವನನ್ನ ಮದುವೆ ತೋರ್ಸಕ್ಕೆ ಅಂತ ಕರ್ಕೊಂಡು ಬಂದಿರ್ತಾನೆ. ನೆಕ್ಸ್ಟ್ ಲಡ್ಡು ತಾಯಿ ಅವರಿಗೆ ಟೀ ಕೊಟ್ಟು ಏನಾದ್ರು ಬೇಕಿದ್ರೆ ಕೇಳಿ ಅಂತಾರೆ. ಮನೋಜ್ ಸ್ವಲ್ಪ ಶುಗರ್ ಕೇಳಿದಕ್ಕೆ ಅವರ ಅಮ್ಮ, ನಮ್ಮ ಮನೇಲಿ ಇದೇ ಇರೋದು, ಅದನ್ನ ಕುಡಿ ಅಂತ ಹೋಗ್ತಾರೆ. ನೆಕ್ಸ್ಟ್ ಲಡ್ಡು ತಂದೆ ಬಂದು ಟವೆಲ್ ತೆಗೆದು ಅವರನ್ನ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಲಡ್ಡು ಬಂದು ಬೈದು ಕಳಿಸ್ತಾನೆ. ಇನ್ನು ಇವನ ಹೆಸರು ಶಿವು. ಇವನು ಇವರಿಗೆಲ್ಲ ಗಾಂಜಾ ಕಳ್ಬಟ್ಟಿ ತಂದಿರ್ತಾನೆ. ಈಗ ಈ 5 ಜನ ಕಾಲೇಜ್ ಫ್ರೆಂಡ್ಸ್ ಒಟ್ಟಿಗೆ ಸೇರಿರ್ತಾರೆ. ಅವತ್ತು ನೈಟ್ ಫುಲ್ ಪಾರ್ಟಿ ಮಾಡ್ತಾರೆ. ಡಿಡಿ, ನಾವೆಲ್ಲರೂ ಇಂಜಿನಿಯರಿಂಗ್ ಓದಿದ್ವಿ, ಆದ್ರೆ ಯಾರೊಬ್ರು ಇಂಜಿನಿಯರಿಂಗ್ ಆಗಿಲ್ಲ ಅಂತಾನೆ. ಮನೋಜ ಅಶೋಕ್ಗೆ ಅವನ ಹುಡುಗಿ ಬಗ್ಗೆ ಕೇಳ್ತಾನೆ. ಅಶೋಕ, ನಮ್ಮ ಹುಡುಗಿ ತಂದಿಗೆ ಗೌರ್ಮೆಂಟ್ ಜಾಬ್ ಬೇಕಂತೆ, ನಂಗೆ ಪೊಲೀಸ್ ಆಗ್ಬೇಕು ಅಂತ ಆಸೆ ಅಂತಾನೆ. ನೆಕ್ಸ್ಟ್ ಡೇ ಲಡ್ಡು ತನ್ನ ಮದುವೆ ಅಂತ ಫುಲ್ ಹ್ಯಾಪಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಈ ಕಡೆ ಡಿಡಿ, ಮಗ, ನಿನ್ನ ಅತ್ತೆ ಮಾವ ಬಾಮೈದ ಎಲ್ಲರನ್ನ ನೋಡ್ದೆ, ನಿನ್ ಬಗ್ಗೆನೂ ಕೇಳ್ದೆ, ಯಾಕೋ ಈ ಮದುವೆ ಸೆಟ್ ಆಗೋಲ್ಲ ಅನ್ಸುತ್ತೆ ಅಂತಾನೆ. ಲಡ್ಡು ಅವನಿಗೆ ಬೈದು, ಮಗ,
ನಿನ್ನ ಸ್ವಲ್ಪ ಸುಮ್ನೆ ಇರು, ಅವರನ್ನ ಮಾತಾಡ್ಸಕ್ಕೆ ಹೋಗ್ಬೇಡ ಅಂತಾನೆ. ಈ ಕಡೆ ಅಶೋಕ ಮನೋಜ ಫುಲ್ ರೆಡಿ ಆಗಿ ಬರ್ತಾರೆ. ಆದ್ರೆ ಡಿಡಿ ಕರ್ಕೊಂಡು ಬಂದಿರೋ ಹುಡುಗ ರಘು ಮಾತ್ರ ಮದುವೆ ಕೆಲಸವನ್ನ ಮಾಡ್ತಾ ಇರ್ತಾನೆ. ಲಡ್ಡು ಅವನನ್ನ ಕೇಳಿದ್ದಕ್ಕೆ ಅವನು ನಮ್ಮ ಮದುವೆ ಅಲ್ವಾ, ನಾನೇ ಮಾಡ್ಬೇಕು ಅಂತಾನೆ. ಇದನ್ನ ಕೇಳಿ ಲಡ್ಡು ತುಂಬಾ ಹ್ಯಾಪಿ ಆಗ್ತಾನೆ. ನೆಕ್ಸ್ಟ್ ಅವನ ಫ್ರೆಂಡ್ಸ್ ಮದುವೆ ಹೆಣ್ಣನ್ನ ತೋರ್ಸಕ್ಕೆ ಕೇಳ್ತಾರೆ. ಲಡ್ಡು ಕರ್ಕೊಂಡು ಹೋಗ್ತಾನೆ. ಇವಳೇ ಮದುವೆ ಹೆಣ್ಣು ಪೂಜಾ. ಅಲ್ಲಿರುವ ಎಲ್ಲ ಅವಳ ಫ್ರೆಂಡ್ಸ್ ಪೂಜೆಗೆ ಲಡ್ಡುಗಿಂತ ಪಾನಿಪುರಿ ಪ್ರತಾಪ, ಆಟ ಆಕಾಶ ಇವರೇ ಸ್ವಲ್ಪ ಚೆನ್ನಾಗಿದ್ರು ಅಂತ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಇದನ್ನ ಕೇಳಿದ ಲಡ್ಡು ಎಲ್ರು ಮೋಸ ಮಾಡ್ಬಿಟ್ರು ಅಂತಾನೆ. ಈ ಕಡೆ ಡಿಡಿ ಪದೇ ಪದೇ ಮದುವೆ ನಿಲ್ಸ್ಬಿಡೋಣ ಅಂತ ಹೇಳ್ತಾ ಇರ್ತಾನೆ. ಪೂಜಾ ಲಡ್ಡು ಅವರೇ ನಿಮ್ಗೆ ನನ್ನ ಬಗ್ಗೆ ಗೊತ್ತು ತಾನೆ ಅಂತಾಳೆ. ಲಡ್ಡುಗೆ ಮತ್ತೆ ಅವಳ ಮಾತನ್ನ ಕೇಳಿ ಮೈಂಡ್ ಡೈವರ್ಷನ್ ಆಗ್ಬಿಡುತ್ತೆ. ಇನ್ನೊಂದು ಕಡೆ ಲಡ್ಡು ತಂದೆ ಹುಡುಗಿ ತಂದೆಗೆ ಆದಷ್ಟು ಬೇಗ ವರದಕ್ಷಿಣೆ ಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ನೋಡಿ ಏನಂದ್ರೆ ಹುಡುಗಿ ಕಡೆಯವರು ಹುಡುಗನಿಗೆ ವರದಕ್ಷಿಣೆ ಕೊಟ್ರೆ, ಇಲ್ಲಿ ಹುಡುಗನ ಕಡೆಯವರೇ ಹುಡುಗಿಗೆ ವರದಕ್ಷಿಣೆ ಕೊಟ್ಟು ಅವಳನ್ನ ಲಡ್ಡುಗೆ ಮದುವೆ ಮಾಡಿಸ್ತಾ ಇರ್ತಾರೆ. ನೆಕ್ಸ್ಟ್ ಲಡ್ಡು ಮತ್ತೆ ಅವನ ಫ್ರೆಂಡ್ಸ್ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಲಡ್ಡು ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಲಂಚ್ ಅಲ್ಲಿ ಚಿಕನ್ ಪೀಸ್ ಮಟನ್ ಪೀಸ್ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅದನ್ನ ಮಾಡಿಸು ಅಂತ ಅವ್ರ ತಂದೆಗೆ ಹೇಳ್ತಾನೆ. ಅವರ ಅಮ್ಮ ಕೂಡ ಹೌದು, ಒಬ್ಬನೇ ಮಗ ಇರೋದು, ಅದು ಬೇರೆ ಅವನ ಮೊದಲನೇ ಮದುವೆ ಅಂತ ಹೇಳ್ತಾರೆ. ಇದನ್ನ ಕೇಳಿದ ಅವರ ತಂದೆ ಇನ್ನು ಇವನು ಎಷ್ಟು ಮದುವೆ ಆಗ್ಬೇಕು ಅಂತ ಇದಾನೋ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ನಲ್ಲಿ ಎಂಗೇಜ್ಮೆಂಟ್ ಇರುತ್ತೆ. ಲಡ್ಡು ಮತ್ತೆ ಪೂಜಾ ತಮ್ಮ ರಿಂಗ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಪುರೋಹಿತರು ಪೂಜಾಳ ತಮ್ಮನಿಗೆ ಅವನ ಭಾವ ಲಡ್ಡುವಿನ ಪಾದ ತೊಳೆದು ಆ ನೀರನ್ನ ತನ್ನ ತಲೆ ಮೇಲೆ ಹಾಕು ಅಂತ ಹೇಳ್ತಾರೆ. ನಾನು ತೊಳೆಯಲ್ಲ, ಇವನು ಓಸಿಯಲ್ಲಿ ಎಣ್ಣೆ ಹೊಡೆಯವನು, ನಾನು ತೊಳೆಯಲ್ಲ ಅಂತ ಹೋಗ್ತಾನೆ. ಈ ಕಡೆ ಡಿಡಿ ಮತ್ತೆ ಅವನ ಫ್ರೆಂಡ್ಸ್ ಮಗ ಅವನು ಏನೆಲ್ಲ ಹೇಳಿ ಹೋದ, ಅವನು ಬಂದು ನಿನ್ನ ಪಾದವನ್ನ ತೊಳಿಬೇಕು, ಇಲ್ಲಾಂದ್ರೆ ಈ ಮದುವೆ ನಿಲ್ಸ್ಬಿಡೋಣ ಅಂತಾನೆ. ಲಡ್ಡು ಅವರಿಗೆಲ್ಲ ಮಗ ನೀನು ಪದೇ ಪದೇ ಮದುವೆ ನಿಲ್ಸಿನಿ ಅಂತ ಹೇಳ್ಬೇಡ ಕಣೋ, ಲಡ್ಡು ನಾನು ಈಗಲೇ ಬೇಗ ತಾಳಿ ಕಟ್ತೀನಿ ಅಂತ ಹೋಗ್ತಾ ಇರ್ತಾನೆ. ನೆಕ್ಸ್ಟ್ ನಲ್ಲಿ ಹುಡುಗಿ ತಾಯಿ ಅವಳ ಗಂಡನಿಗೆ ಅವನಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ, ನಮ್ಮ ಬಂಗಾರದಂತ ಹುಡುಗಿಯನ್ನ ಅವನಿಗೆ ಕೊಡ್ಬೇಕಂತ ಕೇಳ್ತಾಳೆ. ಅವಳ ಗಂಡ ಇವ್ರ ಹತ್ತಿರ ಸಾಕಷ್ಟು ಬಂಗಾರ ಹಣ ಇದೆ, ಸುಮ್ಮನೆ ಇರು ಅಂತಾನೆ. ಇದನ್ನೆಲ್ಲ ಡಿಡಿ ಕೇಳಿಸ್ಕೊಂಡು ಲಡ್ಡುಗೆ ಹೇಳ್ತಾನೆ. ಲಡ್ಡು ಹೌದು ಕಣೋ, ನಿಂಗೆ ಎಲ್ಲ ನಿಜ ಗೊತ್ತಾಯ್ತು ತಾನೆ, ಹೇಗಾದ್ರೂ ಆಗ್ಲಿ ನಾನು ಮದುವೆ ಆಗ್ಲೇಬೇಕು ಅಂತಾನೆ. ನೆಕ್ಸ್ಟ್ ಅವತ್ತು ರಾತ್ರಿ ರಿಸೆಪ್ಷನ್ ಇರುತ್ತೆ. ಲಡ್ಡುವಿನ ಫ್ರೆಂಡ್ಸ್ ಒಬ್ಬೊಬ್ರು ಒಂದೊಂದು ಕಡೆ ಹರಟೆ ಹೊಡಿತಾ ಇರ್ತಾರೆ. ಈ ಕಡೆ ಶಿವು ಸಣ್ಣ ಹುಡುಗನ ಎತ್ತಿ ಬಿಸಾಕ್ತಾ ಇರ್ತಾನೆ. ಇವರನ್ನ ನೋಡಿದ ಲಡ್ಡು ಮಗ ನನ್ನ ಮದುವೆ ಹೇಗೋ ಇರ್ತಿತ್ತು ಅನ್ಕೊಂಡಿದ್ದೆ, ಆದ್ರೆ ಏನೋ ಇದು, ಏನು ಖುಷಿನಿಲ್ಲ, ಮಜಾ ಇಲ್ಲ ಅಂತಾನೆ. ಅಷ್ಟರಲ್ಲಿ ಡಿಡಿ ಒಂದು ಸಾಂಗ್ ಅನ್ನು ಹೇಳ್ತಾನೆ. ನೆಕ್ಸ್ಟ್ ಸಾಂಗ್ ಮುಗಿತಾ ಬರುತ್ತೆ. ಈ ಕಡೆಗೆ ಮದುವೆ ಹೆಣ್ಣು ಪೂಜಾ ಓಡಿ ಹೋಗಿರ್ತಾಳೆ. ಈ ವಿಷಯ ಗೊತ್ತಾಗುತ್ತೆ. ಎಲ್ಲರೂ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಆದ್ರೆ ಲಡ್ಡು ಮಾತ್ರ ಡ್ಯಾನ್ಸ್ ಮಾಡ್ತಾನೆ ಇರ್ತಾನೆ. ನೆಕ್ಸ್ಟ್ ಅವರ ತಂದೆ ಲಡ್ಡುಗೆ ಈ ವಿಷಯವನ್ನ ಹೇಳ್ತಾನೆ. ಇದನ್ನ ಕೇಳಿದ ಲಡ್ಡು ಕೂಡ ಶಾಕ್ ಆಗಿ ನಿಂತು ಬಿಡ್ತಾನೆ. ಮದುವೆ ಹೆಣ್ಣನ್ನ ಓಡಿಸ್ಕೊಂಡು ಹೋಗಿದ್ದು ಯಾರು ಅಂತ ಕೇಳ್ತಾನೆ. ಅವನು ಬೇರೆ ಯಾರು ಇಲ್ಲ, ಡಿಡಿ ಕರ್ಕೊಂಡು ಬಂದಿರುವ ಆ ರಘು ಎನ್ನೋ ಹುಡುಗ. ಲಡ್ಡು ಅವನು ನನ್ನ ಮದುವೆ ಅಂತ ಕೆಲಸ ಮಾಡ್ತಾನೆ, ನನ್ನ ಹುಡುಗಿಯನ್ನ ಓಡಿಸ್ಕೊಂಡು ಹೋದ, ಅಂತೂ ನನ್ನ ಮದುವೆ ನಿಂತೋಯ್ತು ಅಂತ ಹಾರವನ್ನ ತೆಗಿತಾ ಇರ್ತಾನೆ. ಡಿಡಿ ಮಗ ಹಾರ ತೆಗಿಬೇಡ, ಇಲ್ಲಿ ನಿನ್ನ ಮದುವೆ ಆಗ್ಲೇಬೇಕು ಅಂತ ಡಿಡಿ ಪೂಜೆಗಳ ತಂದೆ ಹತ್ರ ಹೋಗಿ ನಿಮ್ಮ ದೊಡ್ಡ ಮಗಳು ಮಾಡಿದ ತಪ್ಪಿಗೆ ನಮ್ಮ ಹುಡುಗನಿಗೆ ಕಷ್ಟ ಯಾಕೆ, ನಿಮ್ಮ ಚಿಕ್ಕ ಮಗಳನ್ನ ಮದುವೆ ಮಾಡಿಸ್ಕೊಡಿ ಅಂತ ಕೇಳ್ತಾನೆ. ಆದ್ರೆ ಅವರ ಚಿಕ್ಕ ಮಗಳು ಅಪ್ಪ ಅವನು ಬೇಡ, ಬೇಕಿದ್ರೆ ಹೀಗೆ ಮದುವೆ ಆಗದೆ ಇರ್ತೀನಿ ಅಂತಾಳೆ. ಅವನಿಗೆ ಮದುವೆ ಮಾಡಿಕೊಟ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತಾಳೆ. ನೆಕ್ಸ್ಟ್ ಮನೋಜ್ ಲಡ್ಡುವಿನ ಸೋದರ ಅತ್ತೆಗೆ ಅವತ್ತು ನಿಮ್ಮ ಮಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ, ಈಗ ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿ ಅಂತಾನೆ. ಅದಕ್ಕೆ ಅವ್ರು ಕೂಡ ನನ್ನ ಮಗಳಿಗೆ ವಿಷಯ ಆಗ್ತೀನಿ, ಆದ್ರೆ ಅವನಿಗೆ ಮಾತ್ರ ಕೊಡೋದಿಲ್ಲ ಅಂತಾರೆ. ಮನೋಜ್ ಮಗ ಯಾವ ಸಂಬಂಧಿಕರನ್ನ ನಂಬಾರ್ದು, ನಿಂಗೆ ಇಲ್ಲಿ ಯಾವ ಹೆಣ್ಣು ಸಿಗೋದಿಲ್ವಾ, ಯಾರಾದ್ರೂ ಸರಿ ಮುಂದೆ ಬನ್ನಿ ಅಂತಾನೆ. ಅಷ್ಟರಲ್ಲಿ ಅಲ್ಲಿರುವ ಎಲ್ಲ ಹುಡುಗಿಯರು ಓಡಿ ಹೋಗ್ಬಿಡ್ತಾರೆ. ಲಡ್ಡು ಮಗ ನಂಗೆ ಅವಳು ಓಡಿ ಹೋಗೋದಕ್ಕೆ ಬೇಜಾರಾಗ್ತಿಲ್ಲ, ಆದ್ರೆ ನೀವು ನಂಗೆ ಮದುವೆನೇ ಆಗ್ತಿಲ್ಲ ಅಂತ ಪ್ರೂವ್ ಮಾಡ್ತಾ ಇದ್ದೀರಾ ಅಲ್ವಾ, ಅದಕ್ಕೆ ಬೇಜಾರು ಆಗ್ತಿದೆ ಅಂತಾನೆ. ನೆಕ್ಸ್ಟ್ ಡೇ ಎಲ್ಲರೂ ಅವನನ್ನ ನೋಡಿ ಹೀಗೆ ಆಗ್ಬಾರ್ದಿದ್ದು ಅಂತ ಹೇಳ್ತಾ ಇರ್ತಾರೆ. ಲಡ್ಡು ಅವನ ಫ್ರೆಂಡ್ಸ್ಗೆ ಇಲ್ಲಿಂದ ನೀವು ಇನ್ನೂ ಹೋಗಿಲ್ಲ ಅಂತ ಕೇಳ್ತಾನೆ. ಅವನ ಫ್ರೆಂಡ್ಸ್ ಮಗ ಇಂಥ ಪರಿಸ್ಥಿತಿಯಲ್ಲಿ ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತಾರೆ. ಇನ್ನೊಂದು ಕಡೆ ಅವರ ತಂದೆ ಫೋನಲ್ಲಿ ಅವನ ಮಗನ ಮದುವೆ ನಿಂತಿದ್ದಕ್ಕೆ ನಗ್ತಾ ಮಾತಾಡ್ತಾ ಇರ್ತಾನೆ. ಲಡ್ಡು ಅವರ ಅಪ್ಪನಿಗೆ ನೀನು ಒಬ್ಬ ಅಪ್ಪನಂತ ಕೇಳ್ತಾನೆ. ಅದಕ್ಕೆ ಅವರಪ್ಪ ಅವಳು ನನ್ನ ಮುಖ ನೋಡಿ ಮದುವೆಗೆ ಬಂದ್ಲು, ಆದ್ರೆ ನಿನ್ನ ಮುಖವನ್ನ ನೋಡಿ ಮದುವೆಯಿಂದ ಓಡಿ ಹೋದ್ಲು ಅಂತ ಹೇಳ್ತಾನೆ. ಇದನ್ನ ಕೇಳಿ ಲಡ್ಡು ನೇಣು ಹಾಕೋಣಕ್ಕೆ ಅಂತ ಹೋಗ್ತಾನೆ. ಅವನ ಫ್ರೆಂಡ್ಸ್ ಎಲ್ಲ ಬಂದು ಮಗ ಫ್ಯಾನ್ ಬಿದ್ದು ಹೋಗುತ್ತೆ ಅಂತ ಕಾಮಿಡಿ ಮಾಡ್ತಾರೆ. ಲಡ್ಡು ಮದುವೆ ಆಗಿ ಗೋವಾಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಎಲ್ಲ ಆಸೆ ಹಾಳಾಯ್ತು ಅಂತಾನೆ. ಆದ್ರೆ ಅಶೋಕ ಮದುವೆ ಆದ್ರೆ ಅಷ್ಟೇ ಗೋವಾಗೆ ಹೋಗ್ಬೇಕಾ, ನಾವು ಕಾಲೇಜಲ್ಲಿ ಅನ್ಕೊಂಡಿರೋ ತರ ಇವಾಗ ಗೋವಾಗೆ ಹೋಗೋಣ, ಫುಲ್ ಎಂಜಾಯ್ ಮಾಡೋಣ ಅಂತಾನೆ. ಇನ್ನು ಈ ಕಡೆ ಗೋವಾದಲ್ಲಿ ಮ್ಯೂಸಿಯಂ ಅಲ್ಲಿ ಇರೋ ವಾಸ್ಕೋಡಿ ಗಾಮನ ಸ್ಟ್ಯಾಚ್ಯೂ ಮೇಲಿರುವ ನೆಕ್ಲೆಸ್ ಅನ್ನ ಇಬ್ರು ಕಳ್ಳರು ಕಳ್ತನ ಮಾಡ್ತಾರೆ. ನೆಕ್ಸ್ಟ್ ಪೊಲೀಸರು ಅವರನ್ನ ಆದಷ್ಟು ಬೇಗನೆ ಹಿಡಿತೀವಿ, ಗೋವಾಗೆ ಒಂದು ಹೊಸ ಗ್ಯಾಂಗ್ ಬಂದಿದೆ, ತುಂಬಾ ಖತರ್ನಾಕ್ ಗ್ಯಾಂಗ್ ಅಂತಾರೆ. ಇನ್ನು ಈ ಕಡೆ ಡಿಡಿ ಮತ್ತೆ ಅವನ ಎಲ್ಲ ಫ್ರೆಂಡ್ಸು ಗೋವಾಗೆ ಬರ್ತಾರೆ. ಗೋವಾದಲ್ಲಿ ಫುಲ್ ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡು ಬಂದಿರ್ತಾರೆ. ಇನ್ನು ಇವನ ಹೆಸರು ಸೆಬಾಸ್ಟಿನ್. ಇವನು ಒಂಥರ ಕಾಮಿಡಿ ಪೀಸ್ ಪೊಲೀಸ್ ಆಗಿರ್ತಾನೆ. ಈಗ ಗೋವಾದಲ್ಲಿ ನೆಕ್ಲೆಸ್ ಕಳೆದೋಗಿರುತ್ತೆ. ಇವನು ನೆಕ್ಲೆಸ್ ಅನ್ನ ಸಿಟಿಯಲ್ಲಿ ಹುಡ್ಕೋದ್ ಬಿಟ್ಟು ಗೋವಾಗೆ ಎಂಟ್ರಿ ಕೊಡ್ತಿರುವ ಟೂರಿಸ್ಟ್ ಗಳನ್ನ ಚೆಕ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಡಿಡಿ ಮತ್ತೆ ಅವನ ಫ್ರೆಂಡ್ಸ್ ಬರ್ತಾರೆ. ಡಿಡಿ ಮತ್ತೆ ಲಡ್ಡು ಅವರನ್ನ ಹೋಗಿ ಕೇಳ್ತಾರೆ. ಅವನ ಎಲ್ಲ ಫ್ರೆಂಡ್ಸ್ ಅವರಿಗೆ ಸಖತ್ತಾಗಿ ಚಮ್ಮಕ್ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಒಂದು ಕಾರನ್ನ ರೆಂಟಿಗೆ ತಗೊಂಡು ಫುಲ್ ಗೋವಾ ನೋಡಕ್ಕೆ ಹೋಗ್ತಾರೆ. ಮನೋಜ್ ಮಾತ್ರ ಅಲ್ಲಿನ ಎಲ್ಲ ಹುಡುಗಿರನ್ನ ನೋಡ್ತಾ ಇರ್ತಾನೆ. ಲಡ್ಡು ತನ್ನ ತಲೆಯನ್ನ ಕಾರಿಂದ ಹೊರಗೆ ಹಾಕಿದ್ದಕ್ಕೆ ಯಾರೋ ಅವನಿಗೆ ವೆಲ್ಕಮ್ ಟು ಗೋವಾ ಅಂತ ತಲೆಗೆ ಬಿಯರ್ ಬಾಟಲ್ ತಗೊಂಡು ಹೊಡಿತಾನೆ. ಇನ್ನು ಇವ್ರು ಯಾರಂದ್ರೆ ಪಾರ್ಟ್ 1 ನಲ್ಲಿರುವ ಡಿಡಿ ಮತ್ತೆ ಅವನ ಎಲ್ಲ ಫ್ರೆಂಡ್ಸ್ ನ ಪ್ರಿನ್ಸಿಪಲ್.
ಈಗ ಗೋವಾದಲ್ಲಿ ರೆಸಾರ್ಟ್ ಅನ್ನ ನಡೆಸ್ತಾ ಇರ್ತಾರೆ. ಪ್ರಿನ್ಸಿಪಲ್ ಹೊಸ ಜೋಡಿ ಬರುತ್ತೆ ಅಂತ ವೆಲ್ಕಮ್ ಮಾಡಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಬರೋರು ಈ 5 ಜನ. ಇವ್ರನ್ನ ನೋಡಿ ಪ್ರಿನ್ಸಿಪಲ್ ತುಂಬಾನೇ ಶಾಕ್ ಆಗ್ಬಿಡ್ತಾನೆ. ಯಾಕಂದ್ರೆ ಇವರು ಪ್ರಿನ್ಸಿಪಲ್ಗೆ ಕಾಲೇಜಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಿರ್ತಾರೆ. ಹೊಸ ಜೋಡಿ ಬರಬೇಕಿತ್ತು, ನೀವ್ ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳ್ತಾನೆ. ಮನೋಜ್, ಸರ್ ಇವ್ನ ಹೆಂಡತಿ ಬಿಟ್ಟು ಹೋಗ್ಬಿಟ್ಲು, ಅದಕ್ಕೆ ನಾವು ಇಲ್ಲಿಗೆ ಬಂದ್ವಿ ಅಂತಾನೆ. ಹಾಗೆ ಮನೋಜ್ ಪ್ರಿನ್ಸಿಪಲ್ ಮಗಳಿಗೆ ಲೈನ್ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಎಲ್ಲರೂ ಗೋವಾ ಬೀಚ್ ಅಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಹುಡುಗಿಯರನ್ನ ನೋಡ್ತಾ ಕೂತಿರ್ತಾರೆ. ಈ ಕಡೆ ಲಡ್ಡು ಅಮ್ಮ ನನ್ನ ಮಗ ಅಲ್ಲಿ ಬೇಜಾರಲ್ಲಿ ಏನ್ ಮಾಡ್ತಾ ಇದ್ದಾನೋ ಅಂತ ಅಳ್ತಾ ಇರ್ತಾರೆ. ಆದ್ರೆ ಲಡ್ಡು ಗೋವಾದಲ್ಲಿ ಎಲ್ಲ ಹುಡುಗಿಯರನ್ನ ನೋಡ್ತಾ ಇರ್ತಾನೆ. ನೆಕ್ಸ್ಟ್ ಎಲ್ಲರೂ ಶಿಪ್ ಅಲ್ಲಿ ಪಬ್ ಅಲ್ಲಿ ಅಂತ ಎಂಜಾಯ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಅಶೋಕ ಇವತ್ತು ರಾತ್ರಿ ಹನಿಮೂನ್ ಐರ್ಲೆಂಡ್ ಏನೋ ಪ್ಲೇಸ್ಗೆ ಹೋಗೋಣ, ಅಲ್ಲಿ ಪ್ರತಿ ವರ್ಷ ಒಂದೇ ಪಾರ್ಟಿ ನಡೆದು ಅದು ಇವತ್ತಿದೆ, ಅಲ್ಲಿಗೆ ಹೋಗೋಣ ಅಂತಾನೆ. ಇನ್ನೊಂದು ಕಡೆ ಆ ನೆಕ್ಲೆಸ್ ಕಳ್ಳರು ಕೂಡ ಹನಿಮೂನ್ ಐರ್ಲೆಂಡ್ಗೆ ಹೋಗ್ತಾ ಇರ್ತಾರೆ. ಆ ನೆಕ್ಲೆಸ್ ಅನ್ನ ಬೇರೆಯವರಿಗೆ ಕೊಟ್ಟು ಹಣ ಇಸ್ಕೊಂಬರಕ್ಕೆ. ಈ ವಿಷಯ ಪೊಲೀಸರಿಗೆ ಕೂಡ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಡಿಡಿ ಮತ್ತೆ ಅವನ ಎಲ್ಲ ಫ್ರೆಂಡ್ಸು ಪಾರ್ಟಿಗೆ ಬರ್ತಾರೆ. ಅಲ್ಲಿ ಡ್ಯಾನ್ಸ್ ಮಾಡ್ತಿರುವ ಲೈಲಾ ಅನ್ನೋ ಹುಡುಗಿನ ನೋಡಿ ಲಡ್ಡು ಫುಲ್ ಚಾರ್ಜ್ ಆಗ್ಬಿಡ್ತಾನೆ. ಎಲ್ಲರೂ ಅವಳ ಜೊತೆ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಾ ಇರ್ತಾರೆ. ಲಡ್ಡು ಮಾತ್ರ ಅವಳನ್ನ ಬಾಯಿ ತೆಗೆದು ನೋಡ್ತಾ ಇರ್ತಾನೆ. ಇನ್ನು ಇವನ ಹೆಸರು ಸುಧಾಕರ್. ಆ ಇಬ್ರು ನೆಕ್ಲೆಸ್ ಕಳ್ಳರು ಸುಧಾಕರ್ಗೆ ನೆಕ್ಲೆಸ್ ಕೊಟ್ಟು ಹೋಗೋಕೆ ಬಂದಿರ್ತಾರೆ. ಈಗ ಸುಧಾಕರ್ ಮತ್ತೆ ಆ ಇಬ್ರು ಕಳ್ಳರು ಕಾರ್ ಕೀ ಇರುವ ಕಾರ್ಡ್ ಅನ್ನ ಚೇಂಜ್ ಮಾಡ್ತಾರೆ. ಅದಲ್ಲದೆ ಅಲ್ಲಿಗೆ ಸೆಬಾಸ್ಟಿಯನ್ ಕೂಡ ಬಂದಿರ್ತಾನೆ. ಇವರನ್ನ ನೋಡಿ ನಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ, ಅವರು ತಮ್ಮ ಕಾರ್ಡ್ ಅನ್ನ ಎಕ್ಸ್ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಅವನ ಕಾನ್ಸ್ಟೇಬಲ್ ಎಷ್ಟೇ ಹೇಳಿದ್ರು ಕೇಳೋದಿಲ್ಲ. ನೆಕ್ಸ್ಟ್ ನಲ್ಲಿ ಲಡ್ಡು ಮಗ ಆ ಲೈಲಾ ನನಗೆ ಬಿದ್ದೋಗ್ಬಿಟ್ಟಿದ್ದಾಳೆ ಅಂತ ಎಲ್ರಿಗೂ ಹೇಳ್ತಾನೆ. ನೆಕ್ಸ್ಟ್ ಅವಳನ್ನ ತಮ್ಮ ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಸುಧಾಕರ್ ನೆಕ್ಲೆಸ್ ಇರುವ ಕಾರ್ ಕೀಯನ್ನ ಹುಡುಕ್ತಾನೆ, ಅಲ್ಲಿ ಇರೋದಿಲ್ಲ. CCTV ನೋಡಿದ್ರೆ ಅದರಲ್ಲಿ ಈ 5 ಜನ ಮತ್ತೆ ಆ ಹುಡುಗಿ ಕುಡ್ಕೊಂಡು ಗಲಾಟೆ ಮಾಡಿ ತಮ್ಮ ಕಾರ್ ಬದಲು ಈ ಕಾರ್ ತಗೊಂಡು ಹೋಗಿರ್ತಾರೆ. ಇನ್ನು ಇವನು ಮ್ಯಾಕ್ಸ್, ಇವನೇ ಆ ನೆಕ್ಲೆಸ್ ಅನ್ನ ಕಳ್ತನ ಮಾಡಕ್ಕೆ ಅವ್ರನ್ನ ಕಳ್ಸಿರ್ತಾನೆ ಮತ್ತೆ ಅವರಿಬ್ಬರನ್ನ ಸಾಯಿಸ್ತಾನೆ. ನೆಕ್ಸ್ಟ್ ಅವನು ಅವರ ಹುಡುಗರಿಗೆ ಅವರನ್ನ ಫಾಲೋ ಮಾಡಿ ಆ ನೆಕ್ಲೆಸ್ ಅನ್ನ ತರೋಕೆ ಹೇಳ್ತಾನೆ. ಈ ಕಡೆ ಲಡ್ಡು ಮತ್ತೆ ಲೈಲಾ ಫುಲ್ ರೂಮ್ ಒಳಗಡೆ ಮಾತಾಡ್ತಾ ಇರ್ತಾರೆ. ಡಿಡಿ ಮಗ ಅವಳು ಅವನಿಗೆ ಹೇಗ್ ಬಿದ್ದೋದ್ಲು ಅಂತ ಕೇಳ್ತಾನೆ. ಮನೋಜ್, ಅವಳು ಬಿದ್ದಿಲ್ಲ, ನಾನೇ ಅವನಿಗೆ ಸೆಟಪ್ ಮಾಡಿದ್ದು. ಪಾರ್ಟಿಯಲ್ಲಿ ಅವಳಿಗೆ ಅವನನ್ನ ತೋರಿಸಿ ಅವನ ಮದುವೆ ಹುಡುಗಿ ಓಡಿ ಹೋದ್ಲು. ನೀನು ಇವತ್ತು ರಾತ್ರಿ ಅವನ ಜೊತೆ ಸುಮ್ನೆ ಅವನ ಜೊತೆ ಮಾತಾಡು, ಟೈಮ್ ಸ್ಪೆಂಡ್ ಮಾಡೋ ಅಂತ ಅವಳಿಗೆ 50,000 ಕೊಟ್ಟಿರ್ತಾನೆ. ಅದು ಅಶೋಕ್ ದುಡ್ಡು ಅಂತಾನೆ. ಡಿಡಿ ಲೋ ಮಗ, ಅವನು ಅವಳನ್ನ ಲವ್ ಮಾಡ್ಬಿಟ್ರೆ ಕಷ್ಟ ಅಂತ ಅವನಿಗೆ ಹೇಳೋಕೆ ಅಂತ ಹೋಗ್ತಾನೆ. ಈ ಕಡೆ ಲಡ್ಡು ಮತ್ತು ಲೈಲಾ ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಲಡ್ಡುವಿನ ತಂದೆ ನನ್ನ ಮಗ ಏನ್ ಮಾಡ್ತಾ ಇದ್ದಾನೋ ಅಂತ ಇದೇ ರೆಸಾರ್ಟ್ಗೆ ಬಂದಿರ್ತಾನೆ. ಆದ್ರೆ ಲಡ್ಡು ಇಲ್ಲಿ ಎಂಜಾಯ್ ಮಾಡ್ತಾ ಇರ್ತಾನೆ. ಇದನ್ನ ನೋಡಿದ ಲಡ್ಡುವಿನ ತಂದೆ, ಅಮ್ಮ ನೀನು ಅವನನ್ನ ಲವ್ ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ಲೈಲಾ, ಇಲ್ಲ, ಅವನ ಫ್ರೆಂಡ್ಸ್ ದುಡ್ಡು ಕೊಟ್ಟು ಅವನ ಜೊತೆ ಸುಮ್ನೆ ಮಾತಾಡ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಬಂದಿದೆ ಅಂತಾಳೆ. ಲಡ್ಡು ಇದನ್ನ ಕೇಳಿ ಮತ್ತೆ ಹರ್ಟ್ ಆಗ್ತಾನೆ. ನೆಕ್ಸ್ಟ್ ಹೊರಗಡೆ ಹೋಗ್ತಾರೆ. ಅಷ್ಟರಲ್ಲಿ ಆ ಮ್ಯಾಕ್ಸ್ ಕಡೆಯವರು ಅವರನ್ನ ಲಾಕ್ ಮಾಡ್ತಾರೆ. ನೆಕ್ಸ್ಟ್ ಅವರನ್ನ ಮ್ಯಾಕ್ಸ್ ಹತ್ರ ಕರ್ಕೊಂಡು ಬರ್ತಾರೆ. ಮ್ಯಾಕ್ಸ್ ಅವರಿಗೆಲ್ಲ ನಾನು ಕಳ್ತನ ಮಾಡಿಸಿರೋ ನೆಕ್ಲೆಸ್ ಆ ಕಾರಲ್ಲಿತ್ತು, ಆದ್ರೆ ನೀವು ಆ ಕಾರನ್ನ ತಗೊಂಡು ಹೋಗಿದ್ದೀರಾ ಅಂತಾನೆ. ಆದ್ರೆ ಅವರಿಗೆ ಈ ವಿಷಯ ಗೊತ್ತಿರೋದಿಲ್ಲ. ಕುಡಿದ ನಶೆಯಲ್ಲಿ ಕಾರ್ ತಗೊಂಡು ಬಂದಿರ್ತಾರೆ. ಈ ಕಡೆ ಲಡ್ಡು ತಂದೆ ನಂಗೆ ಕಾಲ್ ನೋವು, ಹೊಟ್ಟೆ ಸಿಗ್ತಾ ಇದೆ ಅಂತ ಟೈಮ್ ಪಾಸ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಮ್ಯಾಕ್ಸ್ ನ ವ್ಯಕ್ತಿ ಬಂದು ಅಣ್ಣ ಅದರಲ್ಲಿ ನೆಕ್ಲೆಸ್ ಇಲ್ಲ ಅಂತಾನೆ. ಮ್ಯಾಕ್ಸ್ ಅವರಿಗೆಲ್ಲ ಗನ್ ತೋರಿಸಿ ನೆಕ್ಲೆಸ್ ತಂದಿಲ್ಲ ಅಂದ್ರೆ ನಿಮ್ಮ ಅಪ್ಪನನ್ನ ಸಾಯಿಸ್ತೀನಿ ಅಂತಾನೆ. ಇವನು ಹೇಗೆ ಅಂದ್ರೆ ಯಾರಾದ್ರೂ ಏನಾದ್ರು ಅಂದ್ರೆ ಅದಕ್ಕೆ ಅಪೋಸಿಟ್ ಆಗಿ ಹೇಳ್ತಾ ಇರ್ತಾನೆ. ಸುಧಾಕರ್ ಮ್ಯಾಕ್ಸ್ಗೆ ಅವ್ರ ಅಪ್ಪನನ್ನ ಬಿಟ್ಬಿಡು, ಅವನಿಗೋಸ್ಕರ ಅವ್ರು ಏನು ಮಾಡೋದಿಲ್ಲ ಅಂತಾನೆ. ಮ್ಯಾಕ್ಸ್ ಅದಕ್ಕೆ ಅಪೋಸಿಟ್ ಆಗಿ ಇಲ್ಲ, ಅವ್ರ ಅಪ್ಪನನ್ನ ಬಿಡ್ಬೇಕಂದ್ರೆ ಅವರು ನೆಕ್ಲೆಸ್ ತರಬೇಕು, ಇಲ್ಲಾಂದ್ರೆ ಅವ್ರ ಅಪ್ಪನನ್ನ ಸಾಯಿಸ್ತೀನಿ ಅಂತ ಅಪೋಸಿಟ್ ಆಗಿ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ರೆಸಾರ್ಟ್ ಇಂದ ಅವರ ಪ್ರಿನ್ಸಿಪಲ್ ಅವರನ್ನ ಹೊರಗಡೆ ಹಾಕ್ತಾನೆ. ಮನೋಜ್ ಮಾತ್ರ ಅವರ ಮಗಳಿಗೆ ಲೈನ್ ಹಾಕ್ತಾ ಇರ್ತಾನೆ. ಈ ಕಡೆ ಲಡ್ಡು ಅವನ ಅಪ್ಪನನ್ನ ಹೇಗ್ ಬಿಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅವ್ರ ಅಮ್ಮ ಫೋನ್ ಮಾಡಿ ನಿಮ್ಮ ಅಪ್ಪನ ಕೈಲಿ ಫೋನ್ ಕೊಡು ಅಂದ್ರೆ ಲಡ್ಡು ಅಪ್ಪನ ಬಾಯಿ ಸರಿ ಇಲ್ಲ ಅಂತ ಅವನೇ ತನ್ನ ತಂದೆಯ ಹತ್ರ ಮಾತಾಡ್ತಾನೆ. ಡಿಡಿ ಮಗ, ನೆಕ್ಸ್ಟ್ ಸಾರಿ ನಿಮ್ಮ ಅಮ್ಮ ಫೋನ್ ಮಾಡಿದ್ರೆ ನಿಮ್ಮ ತಂದೆಯನ್ನ ಸಮುದ್ರದಲ್ಲಿ ತಿಮ್ಮಿಂಗ ತಿಂದು ಸತ್ತೋಗ್ಬಿಟ್ರು ಅಂತ ಹೇಳುವಂತಾನೆ. ಲಡ್ಡು ಅವನಿಗೆ ಬೈತಾನೆ. ನೆಕ್ಸ್ಟ್ ಅಶೋಕ, ಮಗ ನಿಮ್ಮ ತಂದೆ ಆ ನೆಕ್ಲೆಸ್ ಸಿಗ್ಬೇಕು ಅಂದ್ರೆ ಒಂದೇ ಐಡಿಯಾ ಏನಂದ್ರೆ ಅವತ್ತು ನಮ್ಮ ಜೊತೆ ಕಾರಲ್ಲಿ ಲೈಲಾ ಬಂದಿದ್ಲು, ಅವಳನ್ನ ಹಿಡಿಬೇಕು ಅಂತಾನೆ. ಮನೋಜ್ ಲೈಲಾ ಮ್ಯಾನೇಜರ್ಗೆ ಫೋನ್ ಮಾಡಿ ಅವಳಿರೋ ಅಡ್ರೆಸ್ ಅನ್ನ ಕೇಳ್ತಾನೆ. ಈ ಕಡೆ ಸೆಬಾಸ್ಟಿನ್ ಆ ನೆಕ್ಲೆಸ್ ಕಳ್ಳರ ಮನೆಗೆ ಬಂದಿರ್ತಾರೆ. ಮ್ಯಾಕ್ಸ್ ಅವರನ್ನ ಶೂಟ್ ಮಾಡಿ ಅವ್ರ ಮನೆಯಲ್ಲಿ ಹಾಕಿರ್ತಾನೆ. ನೆಕ್ಸ್ಟ್ ಸೆಬಾಸ್ಟಿನ್ ಅವನ ಕಾನ್ಸ್ಟೇಬಲ್ಗೆ ಇದು ಕೊಲೆ ಮಾಡಿ ಬಿಟ್ಟು ಹೋಗಿರೋರ ಕಾರ್ ಆಗಿರುತ್ತೆ, ಇದರ ಡೀಟೇಲ್ಸ್ ಕಲೆಕ್ಟ್ ಮಾಡು ಅಂತಾನೆ. ನೆಕ್ಸ್ಟ್ ಕಾನ್ಸ್ಟೇಬಲ್ ಆ ಕಾರ್ ಓನರ್ಗೆ ಫೋನ್ ಮಾಡ್ತಾನೆ. ಈ ಕಡೆ ಮ್ಯಾಕ್ಸ್ ಆ ಹುಡುಗರಿಗೆ ಫೋನ್ ಮಾಡ್ತಾನೆ. ಆದ್ರೆ ಇವರು ಇಲ್ಲಿ ಆರಾಮಾಗಿ ತಿಂಡಿ ತಿಂತಾ ಇರ್ತಾರೆ. ಮ್ಯಾಕ್ಸ್ ಅವ್ರಿಗೆ ನೆಕ್ಲೆಸ್ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ತಂದೆಯನ್ನ ಸಾಯಿಸ್ತೀನಿ ಅಂತ ವಾರ್ನಿಂಗ್ ಕೊಡ್ತಾ ಇರ್ತಾನೆ. ಆದ್ರೆ ಅವರು ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಪದೇ ಪದೇ ತಮಾಷೆ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಲೈಲಾ ಮ್ಯಾನೇಜರ್ ಫೋನ್ ಮಾಡಿ ಲೈಲಾ ಇರುವಂತ ಅಡ್ರೆಸ್ ಅನ್ನ ಕೊಡ್ತಾರೆ. ಆದ್ರೆ ಅದು ರಾಂಗ್ ಅಡ್ರೆಸ್ ಆಗಿರುತ್ತೆ. ಅಲ್ಲಿ ಕ್ರಿಮಿನಲ್ ಮತ್ತೆ ಸೆಲೆಬ್ರಿಟೀಸ್ ಹೋಗೋ ಹೌಸ್ ಆಗಿರುತ್ತೆ. ಅದಕ್ಕೆ ಅವರು ಪೊಲೀಸ್ ಡ್ರೆಸ್ ಹಾಕೊಂಡು ಹೋಗ್ತಾರೆ. ಅಲ್ಲಿರುವ ಎಲ್ಲ ಹುಡುಗಿರ ಜೊತೆ ಡ್ಯಾನ್ಸ್ ಮಾಡ್ತಾರೆ. ಈ ಕಡೆ ಲಡ್ಡು ಮತ್ತೆ ಮನೋಜ್ ಲೈಲಾಳನ್ನ ಹುಡುಕ್ತಾ ಇರ್ತಾರೆ. ಅಲ್ಲಿ ನೋಡಿದ್ರೆ ಮ್ಯಾಕ್ಸ್ ಅವರ ಸುಧಾಕರ್ ಅಂಕಲ್ ಮಜಾ ಮಾಡಕ್ಕೆ ಬಂದಿರ್ತಾನೆ. ನೆಕ್ಸ್ಟ್ ಲೈಲಾ ರೂಮ್ ಅಂತ ಕೆಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಸೆಬಾಸ್ಟಿನ್ ಹುಡುಗಿರ ಜೊತೆ ಮಜಾ ಮಾಡ್ತಾ ಇರ್ತಾನೆ. ಸೆಬಾಸ್ಟಿನ್ ತುಂಬಾ ಭಯ ಪಡ್ತಾ ಇರ್ತಾನೆ. ಅವರು ಹೊರಗಡೆ ಬಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಜೋರಾಗಿ ಹೇಳ್ತಾ ಇರ್ತಾರೆ. ಅಂತೂ ಡೋರ್ ಒಳಗಡೆ ಹೋದ್ರೆ ಡಿಡಿ ಮತ್ತೆ ಅವನ ಫ್ರೆಂಡ್ಸ್ ಸೆಬಾಸ್ಟಿನ್ ನೋಡಿ
ಪೊಲೀಸ್ ಅಂತ ಓಡಿ ಹೋಗ್ತಾರೆ. ಈ ಕಡೆ ಸೆಬಾಸ್ಟಿಯನ್ ಕೂಡ ಪೊಲೀಸ್ ಅಂತ ಹೆದರಿ ಓಡಿ ಹೋಗ್ತಾನೆ. ಕೊನೆಗೆ ಅವರು ಪೊಲೀಸ್ ಕೈಗೆ ಸಿಗ್ತಾರೆ. ಸೆಬಾಸ್ಟಿಯನ್ ಅವರಿಗೆ ನಾನು ಅಲ್ಲಿ ಅಂಡರ್ ಕವರ್ ಆಪರೇಷನ್ ಮಾಡಕ್ಕೆ ಅಂತ ಹೋದ್ರೆ ನೀವು ಅಲ್ಲಿಗೆ ಬಂದು ಅದನ್ನ ಕೇಳಿಸ್ಬಿಟ್ರಿ ಅಂತಾನೆ. ನೀವು ಪೊಲೀಸ್ ಬಟ್ಟೆ ಯಾಕೆ ಹಾಕಿದರೆ ಅಂತ ಕೇಳ್ತಾನೆ. ಅವರು ಫ್ರಾಂಕ್ ಅಂತ ಒಬ್ಬೊಬ್ರು ಒಂದೊಂದು ರೀಸನ್ ಹೇಳ್ತಾನೆ. ಅಷ್ಟರಲ್ಲಿ ಕಾರ್ ಓನರ್ ಫೋನ್ ಮಾಡಿ ಸರ್ ಅವತ್ತು 5 ಜನ ಇದ್ರು, ಅವರು ಕನ್ನಡದವರು ಅಂತಾರೆ. ಏನಂದ್ರೆ ನೆಕ್ಲೆಸ್ ಕದ್ದ ಕಳ್ಳರ ಗಾಡಿ ಮತ್ತೆ ಈ ಡಿ ಅವರ ಗಾಡಿ ಎಕ್ಸ್ಚೇಂಜ್ ಆಗಿರುತ್ತೆ. ಈಗ ಇವರ ಕಾರ್ ಆ ಕಳ್ಳರ ಮನೆಯಲ್ಲಿ ಇರುತ್ತೆ. ಅದಕ್ಕೆ ಕಾರ್ ಓನರ್ ಇವ್ರ ಬಗ್ಗೆ ಹೇಳ್ತಾನೆ. ಇದು ಗೊತ್ತಾದ ಡಿ ಮತ್ತೆ ಅವನ ಫ್ರೆಂಡ್ಸ್ ಸರ್ ನಾವು 4 ಜನ ಇದೀವಿ 6 ಜನ ಇದೀವಿ ಅಂತ ಹೇಳ್ತಾರೆ. ನಾವು ಹಿಂದಿಯವರು ಅಂತ ಫುಲ್ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಸೆಬಾಸ್ಟಿಯನ್ ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ನೀವು ಕೊಂದಿರಲ್ಲ ಅಂತ, ನೀವು ಸಹಿ ಮಾಡಿ ಹೋಗಿ ಅಂತ ಕಳಿಸ್ತಾನೆ. ಕಾರ್ ಓನರ್ ಅವರ ಆಧಾರ್ ಕಾರ್ಡ್ ಅನ್ನ ಕಳಿಸ್ತಾನೆ. ಸೆಬಾಸ್ಟಿಯನ್ ಇವರ ಕಾರ್ಡ್ ಅನ್ನ ನೋಡಿ ಇವರೇ ಅಂತ ಗೊತ್ತಾಗುತ್ತೆ. ಅಷ್ಟರಲ್ಲಿ ಅವರೆಲ್ಲರೂ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಸೆಬಾಸ್ಟಿಯನ್ ಕೈಗೆ ಸಿಕ್ಬಿಡ್ತಾರೆ. ಅಷ್ಟರಲ್ಲಿ ಒಬ್ಬ ಬರ್ತಾನೆ. ಇವನು ಬೇರೆ ಯಾರಲ್ಲ, ಅವರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿರುವಾಗ ಅವರ ಹಾಸ್ಟೆಲಲ್ಲಿ ಇರೋ ಒಬ್ಬ ಸೀನಿಯರ್. ಇವನ ಹೆಸರು ಆಂಟೋನಿ. ಇವನು ಕೂಡ ಇವಾಗ ಗೋವಾದಲ್ಲಿ ಇರ್ತಾನೆ. ನೆಕ್ಸ್ಟ್ ಆಂಟೋನಿ ಅವರನ್ನ ಕರ್ಕೊಂಡು ಬಂದು ಆ ಲೈಲಾ ಎಲ್ಲ ಇದ್ರು ಹುಡುಕ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡಿ ಹೇಳಿದಂಗೆ ಲಡ್ಡು ಅವರ ಅಮ್ಮನಿಗೆ ಫೋನ್ ಮಾಡಿ ಅಮ್ಮ ಒಂದು ಪಾರ್ಟಿಗೆ ಹೋಗಿದ್ವಿ, ನಾವು ಅವರ ಕಾರ್ ತಗೊಂಡು ಬಂದಿದ್ದಕ್ಕೆ ಅವರು ನಮ್ಮ ಅಪ್ಪನನ್ನ ಎತ್ತಾಕೊಂಡು ಹೋಗಿದ್ದಾರೆ ಅಂತಾನೆ. ಅವರು ತುಂಬಾ ಡೇಂಜರಸ್ ಅಂತಾನೆ. ಅದಕ್ಕೆ ಅವರಮ್ಮ ಲಡ್ಡು ನೀನೇನೇ ಹೆದರ್ಬೇಡ, ನಿಮ್ಮ ಅಪ್ಪನ ಜೊತೆ 60 ವರ್ಷ ಸಂಸಾರ ಮಾಡಿದ್ದೀನಿ, ಅವರಿಗೆ ನಿಮ್ಮ ಅಪ್ಪನನ್ನ ನೋಡಿ ಅವರಿಗೆ ಸುಸ್ತಾಗುತ್ತೆ ಅಂತಾರೆ. ಈ ಕಡೆ ಲಡ್ಡುವಿನ ಅಪ್ಪನಿಗೆ ಮ್ಯಾಕ್ಸ್ ಇವನು ಏನೇ ಹೇಳಿದ್ರು ಅಪೋಸಿಟ್ ಆಗಿ ಮಾಡ್ತಾನೆ ಅಂತ ಗೊತ್ತಿರುತ್ತೆ. ಅದಕ್ಕೆ ಅವನಿಗೆ ಬೇಕಾಗಿರೋದನ್ನ ಅಪೋಸಿಟ್ ಆಗಿ ಹೇಳಿ ಎಲ್ಲವನ್ನ ಅವನ ಕೈಯಲ್ಲೇ ಮಾಡಿಸ್ತಾ ಇರ್ತಾನೆ. ಮ್ಯಾಕ್ಸ್ಗೆ ಇವನನ್ನ ನೋಡಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ನೆಕ್ಸ್ಟ್ ಆಂಟನಿ ಇವರನ್ನ ಮೆಂಟಲ್ ಹಾಸ್ಪಿಟಲ್ಗೆ ಯಾವ ಪೊಲೀಸರು ಬರೋದಿಲ್ಲ ಅಂತ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಸೆಬಾಸ್ಟಿಯನ್ ಕಮಿಷನರ್ ಹತ್ರ ಅವರನ್ನ ಬಿಟ್ಟಿದ್ದಕ್ಕೆ ಬಸ್ಕೊಳ್ತಾ ಇರ್ತಾನೆ. ನೆಕ್ಸ್ಟ್ ಆಂಟೋನಿಗೆ ಲೈಲಾ ಎಲ್ಲಿರೋದು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಎಲ್ಲರೂ ಹೊಸ ಬಟ್ಟೆ ಹಾಕೊಂಡು ಪಾರ್ಟಿಗೆ ಬರ್ತಾರೆ. ಲಡ್ಡು ಲೈಲಾಳನ್ನ ಹುಡ್ಕೋಕೆ ಅಂತ ಹೋಗ್ತಾನೆ. ಈ ಮೂವರು ಡ್ಯಾನ್ಸ್ ಗರ್ಲ್ ಹತ್ರ ಹೋಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಫುಲ್ ಎಂಜಾಯ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಲಡ್ಡು ಅವ್ರನ್ನ ಕರ್ಕೊಂಡು ಹೋಗಿ ಇಲ್ಲಿ ಬಂದು ನೋಡಿದ್ರೆ ಲಡ್ಡು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಓಡಿ ಬಂದಿರುವ ಪೂಜಾ ಮತ್ತೆ ಆ ಹುಡುಗ ರಘು ಇಲ್ಲೇ ಇರ್ತಾರೆ. ಲಡ್ಡು ಅವರನ್ನ ನೋಡಿ ಅವರಿಗೆ ಇಲ್ಲೇನ್ ಮಾಡ್ತಿದ್ರು ಅಂತ ಕೇಳ್ತಾನೆ. ಅವರು ಅಣ್ಣ ಹನಿಮೂನ್ಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಅವನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅವನ ಫ್ರೆಂಡ್ಸ್ ಶಿವು ಹೇಗೋ ಮರ್ಡರ್ ಕೇಸಲ್ಲಿ ಪೊಲೀಸರು ನಮ್ಮನ್ನ ಹುಡುಕ್ತಾ ಇದ್ದಾರೆ, ಇವನನ್ನ ಕೊಂದು ಜೈಲಿಗೆ ಹೋಗ್ಬಿಡು ಅಂತಾನೆ. ಲಡ್ಡು ಅವನಿಗೆ ಇನ್ನೇನು ಚುಚ್ಚಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಒಬ್ಬ ಬರ್ತಾನೆ. ಅವನ ಹೆಸರು ಅನುದೀಪ್, ಆ ಪಬ್ ಓನರ್. ಅವನು ಅವನನ್ನ ಯಾಕೆ ಕೊಲ್ತಾ ಇದೆ ಅಂತ ಕೇಳ್ತಾನೆ. ಲಡ್ಡು ನನ್ನ ಮದುವೆಗೆ ಬಂದು ನನ್ನ ಮದುವೆ ಆಗ್ತಿರೋ ಹುಡುಗಿಯನ್ನ ಓಡಿಸ್ಕೊಂಡು ಹೋದ ಅಂತ ಎಲ್ಲ ಕತೆ ಹೇಳ್ತಾನೆ. ಇದನ್ನ ಕೇಳಿ ಅನುದೀಪ್ ಪೂಜಳಿಗೆ ಅಮ್ಮ ಪಿಂಕಿ ನೀನು ಒಂದು ದಿನದಲ್ಲಿ ಆ ಹುಡುಗನಿಗೆ ಎಷ್ಟು ಕ್ಲೋಸ್ ಆಗಿಬಿಟ್ಟಿದ್ಯಾ, ಅವನಲ್ಲಿ ನಿಂಗೆ ಏನು ಇಷ್ಟ ಆಯ್ತು ಅಂತ ಕೇಳ್ತಾನೆ. ಅದಕ್ಕೆ ಅವಳು ಇವನು ಸಿಗರೇಟ್ ಹೊಗೆಯನ್ನ ರಿಂಗ್ ಆಗಿ ಬಿಡ್ತಾನೆ ಅಂತ ರೀಸನ್ ಹೇಳಿ ಅದಕ್ಕೆ ನಂಗೆ ಇಷ್ಟ ಆಗಿ ಓಡಿ ಬಂದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅನುದೀಪ್ ಮತ್ತೆ ಎಲ್ಲರೂ ಬೈದು ಕಳಿಸ್ತಾರೆ. ನೆಕ್ಸ್ಟ್ ಅನುದೀಪ್ ನನ್ನ ಗರ್ಲ್ ಫ್ರೆಂಡ್ ಅನ್ನ ಪರಿಚಯ ಮಾಡಿಸ್ತೀನಿ ಅಂತ ಕರೆದು ತೋರಿಸ್ತಾನೆ. ಅವಳು ಬೇರೆ ಯಾರು ಅಲ್ಲ, ಇಲ್ಲಿಯವರೆಗೂ ಇವ್ರು ಹುಡುಕ್ತಿರುವ ಲೈಲಾ. ಅವರೆಲ್ಲರೂ ಇವಳನ್ನ ನೋಡಿ ಶಾಕ್ ಆಗಿ ಕಳ್ಳಿ ನಮ್ಮ ನೆಕ್ಲೆಸ್ ಕದ್ದಿದ್ದಾಳೆ ಅಂತ ಹೇಳ್ತಾರೆ. ಲೈಲಾ ನಾನೇನು ಕದ್ದಿಲ್ಲ, ಅವತ್ತು ನಿಮ್ಮ ಫ್ರೆಂಡ್ ಲಡ್ಡುನೇ ನನ್ನ ಕೈಗೆ ಹಾಕಿತ್ತು ಅಂತಾಳೆ. ಕೊನೆಗೂ ಆ ನೆಕ್ಲೆಸ್ ಅನ್ನ ಅವರು ಇಸ್ಕೊಳ್ತಾರೆ. ನೆಕ್ಸ್ಟ್ ಈ ವಿಷಯವನ್ನ ಅವರು ಮ್ಯಾಕ್ಸ್ಗೆ ಹೇಳ್ತಾರೆ. ಮ್ಯಾಕ್ಸ್ ಅವರಿಗೆ ಫೋನ್ ಮಾಡಿ ನಮ್ಮ ಕಾರ್ ಬರುತ್ತೆ ಅದನ್ನ ಹತ್ಕೊಂಡು ಬನ್ನಿ ಅಂತಾರೆ. ನೆಕ್ಸ್ಟ್ ಅವ್ನು ಹೇಳಿದಂತೆ ಮ್ಯಾಕ್ಸ್ ಜಾಗಕ್ಕೆ ಬರ್ತಾರೆ. ಅಲ್ಲಿ ಬಂದು ನೋಡಿದ್ರೆ ಎಲ್ಲರೂ ಗನ್ ಇಟ್ಕೊಂಡು ನಿಂತಿರ್ತಾರೆ. ಒಳಗೆ ಬಂದು ನೋಡಿದ್ರೆ ಮ್ಯಾಕ್ಸ್ ಅಲ್ಲಿ ಇರ್ತಾನೆ. ಮ್ಯಾಕ್ಸ್ಗೆ ನೆಕ್ಲೆಸ್ ಕೊಟ್ಟು ನಾವು ಹೋಗಲ್ಲ ಅಂತಾರೆ. ಏನಂದ್ರೆ ಇವರಿಗೆ ಗೊತ್ತು ಇವನು ಎಲ್ಲದಕ್ಕೂ ಅಪೋಸಿಟ್ ಆಗಿ ಮಾಡ್ತಾ ಇರ್ತಾನೆ ಅಂತ. ಕೊನೆಗೂ ಅವರೆಲ್ಲರೂ ನಾವು ಹೋಗಲ್ಲ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಮನೋಜ್ ಥ್ಯಾಂಕ್ ಯು ಅಂತ ಹೇಳ್ಬಿಡ್ತಾನೆ. ಮ್ಯಾಕ್ಸ್ ಇದನ್ನ ಕೇಳಿ ಅವನಿಗೆ ಫ್ಲಾಶ್ ಆಗಿ ಅವರನ್ನ ಹಿಡಿದು ನನ್ನನ್ನೇ ಕನ್ಫ್ಯೂಸ್ ಮಾಡ್ತಾರೆ ಅಂತ ಕೊಲ್ತಾ ಇರ್ತಾನೆ. ಅಷ್ಟರಲ್ಲಿ ಕಮಿಷನರ್ ಫೋನ್ ಮಾಡಿ ಅವರು ಮ್ಯಾಕ್ಸ್ ಅನ್ನ ಹುಡ್ಕೊಂಡು ಬಂದಿರೋ CBI ಅಂತಾರೆ. ಏನಂದ್ರೆ ಕಮಿಷನರ್ ಮತ್ತೆ ಮ್ಯಾಕ್ಸ್ ಪಾರ್ಟ್ನರ್ ಆಗಿರ್ತಾರೆ. ಈಗ ಇವರಲ್ಲಿ ಯಾರು CBI ಅಂತ ಮುಖ ನೋಡ್ತಾ ಇರ್ತಾರೆ. ಆಂಟನಿ ನೋಡೋ ಲುಕ್ ನೋಡಿ ಅವನೇ ಪೊಲೀಸ್ ಇರ್ಬೋದು ಅಂತ ಅನ್ಕೊಳ್ತಾರೆ. ಆದ್ರೆ ಅವನು ನಾನು ಇಂಜಿನಿಯರಿಂಗ್ ಎಕ್ಸಾಮ್ ಅನ್ನ ಪಾಸ್ ಮಾಡಿಲ್ಲ, IPS ಅನ್ನ ಹೇಗ್ ಪಾಸ್ ಮಾಡ್ತೀನಿ ಅಂತಾನೆ. ನೆಕ್ಸ್ಟ್ ಅಶೋಕನ್ ಕಡೆ ನೋಡ್ತಾರೆ. ನಂಗೆ ಪೊಲೀಸ್ ಜಾಬ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿರ್ತಾನೆ. ಡಿ ಮತ್ತೆ ಎಲ್ರಿಗೂ ಅಶೋಕನೇ ಪೊಲೀಸ್ ಅಂತ ಗೊತ್ತಾಗುತ್ತೆ. ಅಶೋಕ ಮ್ಯಾಕ್ಸ್ ನನ್ನ ಹಿಡಿಯೋಕೆ ಅಂತಾನೆ ಗೋವಾಗೆ ಬಂದಿರ್ತಾನೆ. ಅದಲ್ಲದೆ ಪಾರ್ಟಿ ಕಾರು ಎಲ್ಲ ಪ್ಲಾನ್ ಇವನೇ ಮಾಡಿರ್ತಾನೆ. ಈಗ ಇಲ್ಲಿಗೂ ಕೂಡ ಅವನನ್ನ ಹಿಡಿಯೋಕೆ ಬಂದಿರ್ತಾನೆ. ನೆಕ್ಸ್ಟ್ ಎಲ್ಲರನ್ನು ಹೊಡಿತಾನೆ. ನೆಕ್ಸ್ಟ್ 10 ನಿಮಿಷದಲ್ಲಿ ಎಲ್ಲ ಪೊಲೀಸರು ಬರ್ತಾರೆ. ಸೆಬಾಸ್ಟಿಯನ್ ಮೊದಲು ಬರ್ತಾನೆ. ಯಾರು ಇವರನ್ನಲ್ಲಿ ಹಿಡಿದಿದ್ದು ಅಂತಾನೆ. ಲಡ್ಡು ನಾನೇ ಅಂತ ಹೇಳ್ತಾನೆ. ಮ್ಯಾಕ್ಸ್ಗೆ ಸುಧಾಕರ್ ಈಗ ಆಟ ಮುಗ್ದಿದೆ ಅಂತಾನೆ. ಮ್ಯಾಕ್ಸ್ ಅಪೋಸಿಟ್ ಆಗಿ ಅವ್ರನ್ನ ನೋಡ್ತಾ ಲಡ್ಡುನ ನೋಡ್ತಾನೆ. ಈಗ ಆಟ ಶುರು ಅಂತಾನೆ. ಮ್ಯಾಕ್ಸ್ಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಈಗ ಪ್ರೆಸೆಂಟ್ ಅಲ್ಲಿ ಕಾಲೇಜ್ ಹುಡುಗರು ಮ್ಯಾಕ್ಸ್ಗೆ ಜೀವಾವಧಿ ಶಿಕ್ಷೆ ಆಯ್ತು, ಮತ್ತೆ ನೀನ್ ಯಾಕೆ ಜೈಲಿಗೆ ಬಂದಿದ್ದೀಯ ಅಂತ ಕೇಳ್ತಾರೆ. ಲಡ್ಡು ಮ್ಯಾಕ್ಸ್ಗೆ ಏನೋ ಜೀವಾವಧಿ ಶಿಕ್ಷೆ ಆಯ್ತು, ಆದ್ರೆ ಅವರ 3 ಭಾವಂದ್ರು ನಮ್ಮ ಮನೆ ಸುತ್ತ ನನಗೋಸ್ಕರ ಹುಡುಕ್ತಾ ಇದ್ದಾರೆ. ನಮ್ಮ ಮನೆಯವರು ಕೂಡ ನನ್ನನ್ನ ಹೊರಗಡೆ ಹಾಕ್ಬಿಟ್ರು. ಅಶೋಕನ ಹತ್ರ ಹೋದ್ರೆ ಇದೇ ಸೇಫ್ಟಿ ಜಾಗ ಅಂತ ನೀನು ಒಳಗಡೆ ಹೋಗು, ಅವರನ್ನ ಹಿಡಿದು ಅವರನ್ನ ಒಳಗಡೆ ಕಳಿಸಿ ನಿನ್ನ ಹೊರಗಡೆ ತರಿಸ್ತೀನಿ ಅಂತ ಹೇಳಿ ಕಳಿಸಿದ್ದೇನೆ ಅಂತಾನೆ. ನಮ್ಮ ಫ್ರೆಂಡ್ಸ್ ಇಂದ ನಂಗೆ ತುಂಬಾನೇ ಪ್ರಾಬ್ಲಮ್ಸ್ ಬಂದಿದೆ, ಆದ್ರೆ ಯಾವತ್ತೂ ಮಿಡಲ್ ಅಲ್ಲಿ ಬಿಟ್ಟು ಹೋಗಿಲ್ಲ ಅಂತಾನೆ. ಲಡ್ಡು ಅಶೋಕ್ಗೆ ಫೋನ್ ಮಾಡಿ ಇಲ್ಲಿ 5 ಜನ ಕಾಲೇಜ್ ಹುಡುಗರಿದ್ದಾರೆ, ಇವ್ರನ್ನ ಹೊರಗಡೆ ಕಳಿಸ್ಬೇಕು ಅಂತಾನೆ. ಹಾಗೆ ನನ್ನನ್ನ ಸ್ವಲ್ಪ ನೋಡು ಅಂತಾನೆ. ಅವರನ್ನೆಲ್ಲ ಬೇಗ ಹಿಡಿದು ನನ್ನನ್ನ ಹೊರಗಡೆ ಕರ್ಕೊ ಅಂತಾನೆ. ಇಲ್ಲಿ ಅಶೋಕ್ಗೆ ಲಡ್ಡು ನೆನಪಿರೋದಿಲ್ಲ. ಅಶೋಕ
ಮಗ ಆ ಮೂವರು ಅರೆಸ್ಟ್ ಆಗಿ 3 ತಿಂಗಳಾಯ್ತು, ನಿನ್ನ ರಿಲೀಸ್ ಮಾಡೋಕೆ ನೆನಪೇ ಇಲ್ಲ ಅಂತಾನೆ. ಲಡ್ಡು ಇದನ್ನ ಕೇಳಿ ಚೀರಿ ಆ ಹುಡುಗರಿಗೆ ನೋಡಿ ಈ ಫ್ರೆಂಡ್ಸ್ ಅನ್ನ ನಂಬಲೇಬೇಡಿ ಅಂತಾನೆ. ಸ್ನೇಹಿತರೆ, ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಅದಲ್ಲದೆ ಕಂಟಿನ್ಯೂ ಪಾರ್ಟ್ ಆಗಿ ಮೇಡ್ 3 ಕೂಡ ಬರುತ್ತೆ. ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.